ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇಂದು ಭಾರತ ಕೇವಲ ತನ್ನ ದೇಶವನ್ನಷ್ಟೇ ಅಭಿವೃದ್ಧಿಪಡಿಸುತ್ತಿಲ್ಲ, ಏಷ್ಯಾ, ಆಫ್ರಿಕಾ ಮತ್ತು ಹಿಂದೂ ಮಹಾಸಾಗರದ ಹಲವು ರಾಷ್ಟ್ರಗಳ ಭವಿಷ್ಯವನ್ನ ರೂಪಿಸುತ್ತಿದೆ. ವಿಶ್ವದ ಅನೇಕ ದೇಶಗಳು ಇಂದು ಸಹಾಯಕ್ಕಾಗಿ ಭಾರತವನ್ನ ಯಾಕೆ ನೋಡ್ತಿವೆ? ಭಾರತ ಹೇಗೆ ಜಾಗತಿಕ ಅಭಿವೃದ್ಧಿಯ ವಿಶ್ವಾಸಾರ್ಹ ಪಾಲುದಾರವಾಯಿತು? ಭಾರತವು ಇಂದು ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಗಳಲ್ಲಿ ಒಂದಾಗಿದೆ. ಕಳೆದ ಕೆಲವು ವರ್ಷಗಳಲ್ಲಿ ಮೂಲಸೌಕರ್ಯ, ಡಿಜಿಟಲ್ ತಂತ್ರಜ್ಞಾನ, ಕೈಗಾರಿಕೆ, ಬಾಹ್ಯಾಕಾಶ, ಆರೋಗ್ಯ ಮತ್ತು ಶಿಕ್ಷಣ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಭಾರತ ಗಮನಾರ್ಹ ಸಾಧನೆಯನ್ನ ಮಾಡಿದೆ. ಆದರೆ ಭಾರತದ ಬೆಳವಣಿಗೆ ಕೇವಲ ತನ್ನ ದೇಶದ ಗಡಿಯೊಳಗೆ ಮಾತ್ರ ಸೀಮಿತ ಆಗಿಲ್ಲ. ಇಂದು ಭಾರತ ಏಷ್ಯಾ, ಆಫ್ರಿಕಾ ಮತ್ತು ಹಿಂದೂ ಮಹಾಸಾಗರ ಪ್ರದೇಶದ ಅನೇಕ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ವಿಶ್ವಾಸಾರ್ಹ ಅಭಿವೃದ್ಧಿ ಪಾಲುದಾರನಾಗಿ ಗುರುತಿಸಿಕೊಂಡಿದೆ. ಭಾರತದ ವಿಶೇಷತೆ ಅಂದ್ರೆ ಅಭಿವೃದ್ಧಿ ಸಹಕಾರವನ್ನ ಕೇವಲ ಆರ್ಥಿಕ ಲಾಭದ ದೃಷ್ಟಿಯಿಂದ ನೋಡುವುದಲ್ಲ, ಬದಲಾಗಿ ಒಟ್ಟಿಗೆ ಬೆಳೆಯೋಣ ಎಂಬ ತತ್ವವನ್ನ ಅನುಸರಿಸುತ್ತೆ. ಈ ಕಾರಣದಿಂದ ಅನೇಕ ದೇಶಗಳು ಭಾರತದೊಂದಿಗೆ ದೀರ್ಘಕಾಲದ ಸಹಭಾಗಿತ್ವವನ್ನ ಬೆಳೆಸ್ತವೆ. ಕೋವಿಡ್-19 ಸಮಯದಲ್ಲಿ ಭಾರತ ತನ್ನ ಜನರಿಗೆ ಮಾತ್ರ ಅಲ್ಲ, ಜಗತ್ತಿನ ಅನೇಕ ರಾಷ್ಟ್ರಗಳಿಗೆ ಲಸಿಕೆಗಳನ್ನ ಪೂರೈಸಿತು. ವ್ಯಾಕ್ಸಿನ್ ಮಿತ್ರೆ ಕಾರ್ಯಕ್ರಮದ ಮೂಲಕ ಅನೇಕ ದೇಶಗಳಿಗೆ ಲಸಿಕೆಗಳನ್ನ ಕಳುಹಿಸಿ ಮಾನವೀಯ ಸಹಕಾರದ ಹೊಸ ಉದಾಹರಣೆಯನ್ನ ನಿರ್ಮಿಸಿತು. ಇದರಿಂದ ಭಾರತದ ಮೇಲಿನ ವಿಶ್ವಾಸ ಇನ್ನಷ್ಟು ಹೆಚ್ಚಾಯಿತು. ಇನ್ನೊಂದೆಡೆ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಭಾರತದ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಶ್ರೀಲಂಕಾ, ಮಾಲ್ಡೀವ್ಸ್, ಮಾರಿಷಸ್, ಸಿಶೆಲ್ಸ್ ಸೇರಿದಂತೆ ಹಲವು ದ್ವೀಪ ರಾಷ್ಟ್ರಗಳಿಗೆ ಸಮುದ್ರ ಭದ್ರತೆ, ಕರಾವಳಿ ರಕ್ಷಣೆ, ವಿಪತ್ತು ನಿರ್ವಹಣೆ ಮತ್ತು ಆರ್ಥಿಕ ಅಭಿವೃದ್ಧಿಯಲ್ಲಿ ಭಾರತ ನಿರಂತರ ಬೆಂಬಲವನ್ನ ನೀಡುತ್ತಿದೆ. ಇತ್ತೀಚಿನ ಕೇಂದ್ರ ಬಜೆಟ್ ದತ್ತಾಂಶದ ಪ್ರಕಾರ ಭೂತಾನ್ ಭಾರತದ ಹಣಕಾಸಿನ ಅತಿ ದೊಡ್ಡ ನೆರವನ್ನು ಸ್ವೀಕರಿಸುವ ರಾಷ್ಟ್ರವಾಗಿದೆ. ಭಾರತವು ಭೂತಾನ್ಗೆ ಸುಮಾರು 2068.56 ಕೋಟಿಗಳನ್ನು ಒದಗಿಸಿದೆ. ಪ್ರಾಥಮಿಕವಾಗಿ ಜಲವಿದ್ಯುತ್ ಯೋಜನೆಗಳು, ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಇತರ ಕಾರ್ಯತಂತ್ರದ ಉಪಕ್ರಮಗಳಿಗಾಗಿ ಎರಡೂ ದೇಶಗಳ ನಡುವಿನ ಬಲವಾದ ಆರ್ಥಿಕ ಪಾಲುದಾರಿಕೆಯು ಭೂತಾನನ್ನ ಅಂತಹ ನೆರವಿನ ಭಾರತದ ಅತಿ ದೊಡ್ಡ ಫಲಾನುಭವಿಗಳಲ್ಲಿ ಒಂದನ್ನಾಗಿ ಮಾಡುತ್ತದೆ. ಭೂತಾನನ್ನ ಹೊರತುಪಡಿಸಿ ಹಲವಾರು ನೆರೆಯ ಮತ್ತು ಪಾಲುದಾರ ರಾಷ್ಟ್ರಗಳು ಭಾರತದಿಂದ ಆರ್ಥಿಕ ನೆರವನ್ನ ಪಡೆಯುತ್ತವೆ. ನೇಪಾಳಕ್ಕೆ ಗಡಿಯಾಚೆಗಿನ ರೈಲ್ವೆ ಯೋಜನೆ, ಸಮಗ್ರ ಚೆಕ್ ಪೋಸ್ಟ್ಗಳು ಮತ್ತು ಸ್ಥಳೀಯ ಅಭಿವೃದ್ಧಿಗಾಗಿ 700 ಕೋಟಿ, ಮಾಲ್ಡೀವ್ಸ್ಗೆ ಮೂಲಸೌಕರ್ಯ ಮತ್ತು ಅಭಿವೃದ್ಧಿಗಾಗಿ 400 ಕೋಟಿ, ಮಾರಿಷಸ್ಗೆ 370 ಕೋಟಿ, ಕಾರ್ಯತಂತ್ರದ ಮತ್ತು ಆರ್ಥಿಕ ಸಹಕಾರಕ್ಕಾಗಿ 370 ಕೋಟಿ, ಮಯನ್ಮಾರ್ಗೆ 250 ಕೋಟಿ, ಶ್ರೀಲಂಕಾಗೆ 245 ಕೋಟಿ, ಅಫ್ಘಾನಿಸ್ತಾನಗೆ 200 ಕೋಟಿ, ಆಫ್ರಿಕನ್ ದೇಶಗೆ 200 ಕೋಟಿ, ಬಾಂಗ್ಲಾದೇಶ 120 ಕೋಟಿ, ಸಿಶೆಲ್ 40 ಕೋಟಿ ಮತ್ತು ಲ್ಯಾಟಿನ್ ಅಮೆರಿಕನ್ ದೇಶಕ್ಕೆ 30 ಕೋಟಿಯನ್ನು ನೀಡಲಾಗಿದೆ ಎಂದು ಎಬಿಪಿ ನ್ಯೂಸ್ ವರದಿ ಮಾಡಿದೆ. ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿಯೂ ಭಾರತ ಅಭಿವೃದ್ಧಿಶೀಲ ರಾಷ್ಟ್ರಗಳ ಧ್ವನಿಯಾಗಿ ಕಾರ್ಯವನ್ನ ನಿರ್ವಹಿಸುತ್ತಿದೆ. ಹವಾಮಾನ ಬದಲಾವಣೆ, ಆಹಾರ ಭದ್ರತೆ, ಇಂಧನ ಭದ್ರತೆ ಮತ್ತು ಸುಸ್ಥಿರ ಅಭಿವೃದ್ಧಿ ವಿಷಯಗಳಲ್ಲಿ ಭಾರತ ಜಾಗತಿಕ ಸಹಕಾರಕ್ಕೆ ಒತ್ತನ್ನ ನೀಡುತ್ತಿದೆ. ಇದರ ಮೂಲಕ ಪರಸ್ಪರ ವಿಶ್ವಾಸ ಮತ್ತು ಸಹಕಾರವನ್ನ ಮತ್ತಷ್ಟು ಬಲಪಡಿಸಲಾಗುತ್ತಿದೆ. ಇಂದು ಭಾರತ ವಿಶ್ವದ ಅನೇಕ ರಾಷ್ಟ್ರಗಳೊಂದಿಗೆ ವ್ಯಾಪಾರವನ್ನ ಹೆಚ್ಚಿಸುತ್ತದೆ. ಔಷಧ, ವಾಹನಗಳು, ಯಂತ್ರೋಪಕರಣಗಳು, ಕೃಷಿ ಉತ್ಪನ್ನಗಳು, ಮಾಹಿತಿ ತಂತ್ರಜ್ಞಾನ ಸೇವೆಗಳು ಮತ್ತು ಇಂಜಿನಿಯರಿಂಗ್ ಉತ್ಪನ್ನಗಳನ್ನು ರಫ್ತು ಮಾಡುವ ಮೂಲಕ ಜಾಗತಿಕ ಆರ್ಥಿಕತೆಯಲ್ಲಿ ತನ್ನ ಪ್ರಭಾವವನ್ನು ವಿಸ್ತರಿಸುತ್ತಿದೆ. ವಿಶೇಷವಾಗಿ ಯುವ ಜನಸಂಖ್ಯೆ, ತಂತ್ರಜ್ಞಾನದಲ್ಲಿ ಬೆಳವಣಿಗೆ, ಉತ್ಪಾದನಾ ಸಾಮರ್ಥ್ಯ ಮತ್ತು ನವೋದ್ಯಮಗಳು ಭಾರತದ ಭವಿಷ್ಯವನ್ನ ಇನ್ನಷ್ಟು ಬಲಪಡಿಸುತ್ತಿವೆ. ಇದೇ ಕಾರಣಕ್ಕೆ ಜಾಗತಿಕ ಹೂಡಿಕೆದಾರರು ಭಾರತವನ್ನ ಪ್ರಮುಖ ಅವಕಾಶಗಳ ಕೇಂದ್ರವಾಗಿ ನೋಡುತ್ತಿದ್ದಾರೆ.
ಭಾರತದ ಬೆಳವಣಿಗೆ ಅಂದ್ರೆ ಕೇವಲ ತನ್ನ ದೇಶದ ಅಭಿವೃದ್ಧಿಯ ಕಥೆಯಲ್ಲ, ಅದು ವಿಶ್ವದ ಹಲವು ರಾಷ್ಟ್ರಗಳೊಂದಿಗೆ ಕೈ ಜೋಡಿಸಿ ಪರಸ್ಪರ ಸಹಕಾರದ ಮೂಲಕ ಎಲ್ಲರೂ ಅಭಿವೃದ್ಧಿಯನ್ನ ಹೊಂದುವ ಪ್ರಯತ್ನದ ಕಥೆಯಾಗಿದೆ. ಇದೇ ಕಾರಣಕ್ಕೆ ಇಂದು ಭಾರತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆ ಮಾತ್ರ ಅಲ್ಲ, ಏಷ್ಯಾ, ಆಫ್ರಿಕಾ ಮತ್ತು ಹಿಂದೂ ಮಹಾಸಾಗರ ಪ್ರದೇಶದ ಅನೇಕ ರಾಷ್ಟ್ರಗಳ ವಿಶ್ವಾಸಾರ್ಹ ಅಭಿವೃದ್ಧಿ ಪಾಲುದಾರ ಎಂಬ ಹೆಗ್ಗಳಿಕೆಯನ್ನ ಗಳಿಸಿದೆ. ರಿಯಾಯಿತಿ ಸಾಲಗಳು ಮತ್ತು ಸಾಲದ ರೂಪದಲ್ಲಿ ವಿದೇಶಿ ಅಭಿವೃದ್ಧಿ ನೆರವಿನ ಮೂಲಕ ಭಾರತವು ಅನೇಕ ಸ್ನೇಹಪರ ದೇಶಗಳಲ್ಲಿ ಮೂಲಸೌಕರ್ಯ, ಇಂಧನ, ಸಾರಿಗೆ ಮತ್ತು ಸಮುದಾಯ ಅಭಿವೃದ್ಧಿ ಯೋಜನೆಗಳಿಗೆ ಹಣಕಾಸನ್ನು ಒದಗಿಸುತ್ತಿದೆ. ಭಾರತ ನೀಡಿರುವ ಸಾಲಗಳಲ್ಲಿ ಭೂತಾನ್ ಅತಿ ದೊಡ್ಡ ಪಾಲನ್ನ ಹೊಂದಿದೆ. ಭಾರತ ಸರ್ಕಾರ ಮತ್ತು ಭಾರತೀಯ ರಫ್ತು ಆಮದು ಬ್ಯಾಂಕ್ ಮೂಲಕ ಭಾರತವು 10ಕ್ಕೂ ಹೆಚ್ಚು ಪ್ರಮುಖ ಅಭಿವೃದ್ಧಿಶೀಲ ಮತ್ತು ನೆರೆಯ ರಾಷ್ಟ್ರಗಳಿಗೆ ಸಾಲ, ಅಭಿವೃದ್ಧಿ ಸಹಾಯವನ್ನು ಒದಗಿಸುತ್ತದೆ. ಈ ಹಣವನ್ನ ಪ್ರಾಥಮಿಕವಾಗಿ ರಸ್ತೆಗಳು, ರೈಲುಗಳು, ವಿದ್ಯುತ್ ಯೋಜನೆಗಳು, ಬಂದರುಗಳು, ಆಸ್ಪತ್ರೆಗಳು, ಶಾಲೆಗಳು ಮತ್ತು ಇತರ ಮೂಲ ಸೌಕರ್ಯಗಳನ್ನು ನಿರ್ಮಿಸಲು ಬಳಸಲಾಗುತ್ತೆ. ಅವರು ಆರ್ಥಿಕ ಅಭಿವೃದ್ಧಿ ಮತ್ತು ಪ್ರಾದೇಶಿಕ ಸ್ಥಿರತೆಯನ್ನ ಉತ್ತೇಜಿಸುವ ಗುರಿಯನ್ನ ಹೊಂದಿದ್ದಾರೆ. ಭಾರತದ ಹೆಚ್ಚಿನ ವಿದೇಶಿ ಆರ್ಥಿಕ ನೆರವನ್ನ ರಿಯಾಯಿತಿ ಸಾಲಗಳ ರೂಪದಲ್ಲಿ ನೀಡಲಾಗುತ್ತೆ. ಇದನ್ನ ಮೃದು ಸಾಲಗಳು ಎಂದು ಕರೆಯುತ್ತಾರೆ. ಈ ಸಾಲಗಳು ಸಾಮಾನ್ಯವಾಗಿ 1.5% ಮತ್ತು 2.5% ನಡುವೆ ಬಡ್ಡಿ ದರಗಳನ್ನು ಹೊಂದಿರುತ್ತವೆ. ಕೆಲವು ಮಾನವೀಯ ಅಥವಾ ಕಾರ್ಯತಂತ್ರದ ಯೋಜನೆಗಳಿಗೆ ಇನ್ನೂ ಕಡಿಮೆ ದರಗಳೊಂದಿಗೆ ಇರುತ್ತದೆ. ಮರುಪಾವತಿ ಅವಧಿ ಸಾಮಾನ್ಯವಾಗಿ 15 ರಿಂದ 20 ವರ್ಷಗಳಾಗಿದ್ದು 3 ರಿಂದ 5 ವರ್ಷಗಳ ಗ್ರೇಸ್ ಅವಧಿಯನ್ನ ಹೊಂದಿರುತ್ತವೆ. ಈ ಅವಧಿಯಲ್ಲಿ ಸಾಲ ಪಡೆಯುವ ದೇಶವು ಅಸಲು ಮೊತ್ತದ ಮರುಪಾವತಿಯಿಂದ ವಿನಾಯಿತಿಯನ್ನ ಪಡೆದಿರುತ್ತೆ.